ನಿಜಕ್ಕೂ ಇದೊಂದು ಮನಕಲಕುವ ಘಟನೆ ಅಂತಾನೆ ಹೇಳ್ಬೋದು. ಇದನ್ನ ಕೇಳಿದ ಎಂಥವ್ರಿಗೂ ಕೂಡ ಒಂದು ಕ್ಷಣ ಅಯ್ಯೋ ಅನ್ಸುತ್ತೆ. ಹೌದು, ವಿಚಾರ ಏನಪ್ಪಾ ಅಂದ್ರೆ ಬೆಳಗಾವಿಯ ಒಂದು ಝೋನ್ ಅಲ್ಲಿ, ಕಿತ್ತೂರು ಚೆನ್ನಮ್ಮ ಅನ್ನೋ ಝೋನ್ ಅಲ್ಲಿ 30 ಕೃಷ್ಣ ಮೃಗಗಳು ಕಳೆದ 4 ದಿನಗಳಿಂದ ಸಾವನ್ನಪ್ಪಿವೆ. ನವೆಂಬರ್ 13ನೇ ತಾರೀಕು 8, ಮೊನ್ನೆ 20, ನಿನ್ನೆ ಸಂಜೆ 1, ಹಾಗೆ ಇವತ್ತು ಬೆಳಗಿನ ಜಾವ 1, ಒಟ್ಟಾರೆ 30 ಕೃಷ್ಣ ಮೃಗಗಳು 4 ದಿನಗಳಲ್ಲಿ ಸಾವನ್ನಪ್ಪಿವೆ. ಯಾಕೆ ಅಂತ ಹೇಳಿ ತನಿಖೆ ಮಾಡಿದಾಗ ಬೆಳಕಿಗೆ ಬಂದ ವಿಚಾರ ಏನಂದ್ರೆ, ಒಂದು ಬ್ಯಾಕ್ಟೀರಿಯಾ ಸೋಂಕಿನಿಂದ, ಅದಕ್ಕೆ ಗಳಲೆ ಅನ್ನೋ ರೋಗ ಹೆಸರಿಸಿದ್ದಾರೆ. ಸೊ ಪ್ರಾಥಮಿಕ ತನಿಖೆಯ ಮೂಲಕ ಈ ಸೋಂಕಿನಿಂದ ಕೃಷ್ಣ ಮೃಗಗಳು ಸಾವನ್ನಪ್ಪಿವೆ ಅಂತ ತಿಳಿದು ಬಂದಿದೆ. ಆದ್ರೆ ಇನ್ನು ಹೆಚ್ಚಿನ ತನಿಖೆಗೋಸ್ಕರ ಈಗ ಸತ್ತಿರುವಂತಹ ಕೃಷ್ಣ ಮೃಗಗಳ ಅಂಗಾಂಗಗಳಾದ ಕಿಡ್ನಿ, ಹೃದಯ, ಹಾಗೆ ಲಿವರ್, ರಕ್ತ, ಈ ರೀತಿಯ ಅಂಗಾಂಗಗಳನ್ನ ಬನ್ನೇರುಘಟ್ಟದ ಲ್ಯಾಬ್ಗೆ ಕಳಿಸಿದ್ದಾರೆ. ತಜ್ಞರು ಈಗ ಅದನ್ನ ತನಿಖೆ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಸಾವನ್ನಪ್ಪಿದೆ ಅಂತ FSL ವರದಿ ಬಂದ ಮೇಲೆ ಗೊತ್ತಾಗುತ್ತೆ ನಿಜಕ್ಕೂ ಯಾವ ಕಾರಣಕ್ಕೆ ಸಾವನ್ನಪ್ಪಿದೆ ಅಂತ. ಆದ್ರೆ ಈಗ ಏನ್ ಹೇಳಿದ್ದಾರೆ, ಗಳಲೆ ಅನ್ನೋ ಒಂದು ರೋಗದಿಂದ ಸಾವನ್ನಪ್ಪಿದೆ ಅಂತ. ಹಾಗಿದ್ರೆ ಈ ರೋಗ ಏನು, ಯಾಕೆ ಬರುತ್ತೆ, ಯಾವಾಗ ಕಾಣಿಸ್ಕೊಳ್ಳುತ್ತೆ, ಇದ್ರ ಗುಣಲಕ್ಷಣ ಏನು ಅಂತ ನೋಡೋದಾದ್ರೆ, ಸೊ ಮೊದಲನೇದಾಗಿ ಈ ಗಳಲೆ ಅನ್ನೋ ಒಂದು ರೋಗ ಸಾಮಾನ್ಯವಾಗಿ ಸಾಕು ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಏನು ಮನೆಯಲ್ಲಿ ಸಾಕುವಂತಹ ದನ, ಕರು, ಮೇಕೆ, ಎಮ್ಮೆ, ಈ ರೀತಿಯ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಪಶುಪಾಲನಾ ಕೇಂದ್ರಗಳಲ್ಲಿ ಇದಕ್ಕೆ ಲಸಿಕೆಗಳನ್ನ ಕೊಡಿಸ್ತಾರೆ. ಈ ರೀತಿಯ ರೋಗಗಳು ಬರಬಾರ್ದು, ಸೋಂಕುಗಳು ಬರಬಾರ್ದು ಅಂತ. ಆದ್ರೆ ಕಾಡು ಪ್ರಾಣಿಗಳಲ್ಲಿ ಬಂದಾಗ ಏನು ಮಾಡಕ್ಕಾಗಲ್ಲ. ಬಟ್ ಆದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಅಂತ ಅಂದ್ರೆ, ಮೃಗಾಲಯಗಳಲ್ಲಿ ಇರುವಂತಹ ಏನೋ ಪ್ರಾಣಿಗಳಿಗೆ ಈ ರೀತಿ ಸೋಂಕು ಬಂದು ಒಂದಲ್ಲ ಎರಡಲ್ಲ 30 ಕೃಷ್ಣ ಮೃಗಗಳು ಸಾವನ್ನಪ್ಪಿರೋದು. ಹಾಗಾಗಿ ಇಲ್ಲಿ ಅಧಿಕಾರಿಗಳು ಕೂಡ ಮುಂಜಾಗ್ರತಾ ಕ್ರಮದಿಂದ ಲಸಿಕೆಯನ್ನ ಹಾಕಿಸಬಹುದಿತ್ತಲ್ಲ, ಈ ರೀತಿ ಸೋಂಕು ಬರ್ದೇ ಇರೋ ರೀತಿ, ಹರಡದೇ ಇರೋ ರೀತಿ ಅದನ್ನ ಕಾಪಾಡಬಹುದಿತ್ತಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಆದ್ರೆ ಮುಂದಿನ ಏನು ತನಿಖೆಯಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಧಿಕಾರಿಗಳ ತಪ್ಪ ಅಥವಾ ಕಾಯಿಲೆ ಬಂದಿದೆ ಏನು ಮಾಡಕ್ ಆಗಲ್ಲ ಅನ್ನೋ ರೀತಿ ಒಂದು ಅಸಹಾಯಕತೆ ಇದೆಯೋ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಇನ್ನು ಇದರ ಗುಣಲಕ್ಷಣಗಳು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಏನು ಈ ಸೋಂಕು ಕಾಣಿಸ್ಕೊಳ್ಳುತ್ತೆ ಅವಾಗ ಏನು ಈ ಪ್ರಾಣಿಗಳು, ಇನ್ನು ಕಾಡು ಪ್ರಾಣಿಗಳಾದ ಜಿಂಕೆ ಆಗಿರ್ಬೋದು, ಕಾಡ್ಕೋಣ ಆಗಿರ್ಬೋದು, ಕಡವೆ, ಈಗ ಕೃಷ್ಣ ಮೃಗ, ಈ ರೀತಿಯ ಪ್ರಾಣಿಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಇವೆಲ್ಲ ಒಂದ್ ರೀತಿ ಸೂಕ್ಷ್ಮ ಪ್ರಾಣಿಗಳು ಅಂತ ಹೇಳ್ಬೋದು. ಹಾಗಾಗಿ ಇಂತಹ ಸೋಂಕು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸೋಂಕಿನ ಲಕ್ಷಣ ಏನಂತ ಅಂದ್ರೆ, ಊಟ ಸೇರಲ್ಲ, ಆಹಾರ ಸೇರಲ್ಲ, ನೀರು ಸೇರಲ್ಲ, ನಿಶಕ್ತಿ ಆಗುತ್ತೆ, ಜ್ವರ ಬರುತ್ತೆ, ಜೊಲ್ಲು ಸೋರುತ್ತೆ, ಈ ರೀತಿ ಎಲ್ಲ ಲಕ್ಷಣ ಬಂದಾಗ ಈ ರೀತಿಯ ಸೋಂಕು ಬಂದಿರುತ್ತೆ ಅಂತ ಗೊತ್ತಾಗಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸಿದ್ರೆ ಒಂದು ಹುಷಾರಾಗತ್ತೆ ಇಂತಹ ಪ್ರಾಣಿಗಳು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಇದು ಮತ್ತೊಂದು ಲಕ್ಷಣ ಏನಂದ್ರೆ, ಇದು ಒಂದು ಸಾರಿ ಇದು ಒಂದು ಪ್ರಾಣಿಗೆ ಬಂದ್ಮೇಲೆ ಅದು ಮತ್ತೊಂದು ಪ್ರಾಣಿಗೆ ಹರಡ್ತಾ ಹೋಗುತ್ತೆ. ಮೊದಲನೇದಾಗಿ ದೇಹಕ್ಕೆ ಆವರಿಸ್ಕೊಂಡಾದ್ಮೇಲೆ ಆಹಾರ ಮತ್ತೆ ನೀರು ಈ ಮೂಲಕ ದೇಹಕ್ಕೆ ಬರುತ್ತೆ. ಅದಾದ್ಮೇಲೆ ಪಕ್ಕದ ಮತ್ತೊಂದು ಪ್ರಾಣಿಗಳಿಗೆ ಹರಡ್ತಾ ಹೋಗುತ್ತೆ. ಸೊ ಇದು ದೇಹ ಫುಲ್ ಆವರಿಸ್ಕೊಂಡು ಫೈನಲಿ ಪ್ರಾಣಕ್ಕೆ ಕುತ್ತು ಬರುತ್ತೆ, ಅಂತಹ ಸೋಂಕು ಇದು. ಹಾಗಾಗಿ ಈಗ ಏನು ಒಂದು ಪ್ರಾಣಿಗೆ ಬಂದಿದೆ, ಆ ಮೂಲಕ ಎಲ್ಲಾ ಪ್ರಾಣಿಗಳಿಗೂ ಹರಡಿ ಸದ್ಯಕ್ಕೆ 30 ಕೃಷ್ಣ ಮೃಗಗಳು ಸಾವನ್ನಪ್ಪಿರೋದು. ಇನ್ನು ಬಾಕಿ 7 ಕೃಷ್ಣ ಮೃಗಗಳು ಸದ್ಯಕ್ಕೆ ಝೋನ್ ಅಲ್ಲಿ ಇದೆ. ಅದನ್ನ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ತಜ್ಞರು ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಉಳಿಸ್ಕೊಳ್ಳಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದ್ರೆ ನೋಡ್ಬೇಕು ಈಗ ಅವುಗಳು ಉಳಿಯುತ್ತಾ ಅಥವಾ ಅವುಗಳಿಗೂ ಏನಾದ್ರೂ ಸಾವನ್ನಪ್ಪುತ್ತಾ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ. ಈಗ ಮಳೆಗಾಲ ಹಾಗೆ ಚಳಿಗಾಲ, ಏನು ವಾತಾವರಣ ಚೇಂಜ್ ಆಗ್ತಾ ಇರುತ್ತೆ, ಇಂತಹ ಸಂದರ್ಭದಲ್ಲಿ ಈ ರೋಗಗಳು ಹೆಚ್ಚಾಗತ್ತೆ. ಹಾಗಾಗಿ ಆದಷ್ಟು ಸಾಕು ಪ್ರಾಣಿ ಆಗಿರ್ಬೋದು, ಈ ರೀತಿ ಝೋನ್ ಅಲ್ಲಿ ಇರುವಂತಹ ಪ್ರಾಣಿಗಳಾಗಿರ್ಬೋದು, ಇವರಿಗೆ ಸ್ವಲ್ಪ ಏನು ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಹಾಕೋದಿರ್ಬೋದು, ಈ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮ ತಗೊಂಡು ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಸೊ ಒಂದ್ ಕಡೆ ನಾವು ಸಾಕ್ತಾ ಇದೀವಿ ಅಂದ್ರೆ ನಾವೇ ಆರೈಕೆ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ಇಂತಹ ಒಂದು ಎರಡು ಅಲ್ಲ, ಒಟ್ಟಾರೆ 30 ಕೃಷ್ಣ ಮೃಗಗಳು ಸಾವನ್ನಪ್ಪಿರೋದು ಕೇಳಿದ್ರೆ ನಿಜಕ್ಕೂ ಕೂಡ ಎಂಥವ್ರಿಗೂ ಒಂದ್ ರೀತಿ ಬೇಜಾರು ಆಗೇ ಆಗತ್ತೆ. ಹಾಗಾಗಿ ಈಗ ಮುಂದಿನ ತನಿಖೆಯಲ್ಲಿ ಏನು ಬರುತ್ತೆ ವರದಿಯಲ್ಲಿ, ಯಾಕೆ ಈ 30 ಕೃಷ್ಣ ಮೃಗಗಳು ಕೇವಲ 4 ದಿನದಲ್ಲಿ ಸಾವನ್ನಪ್ಪಿದೆ, ಅಧಿಕಾರಿಗಳ ನಿರ್ಲಕ್ಷ್ಯನ ಅನ್ನೋದು ಕೂಡ ತಿಳಿದು ಬಂದಿಲ್ಲ. ಹಾಗೇನಾದ್ರೂ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿದ್ರೆ ಖಂಡಿತ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದಾಗಿ ಕೂಡ ಅಧಿಕಾರಿಗಳು ಏನು ಮೃಗಾಲಯಗಳನ್ನ ನೋಡ್ಕೊಳ್ತಾರೆ ಉನ್ನತ ಅಧಿಕಾರಿಗಳು, ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಈ ವಿಚಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.